ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್. ಏನು ಸ್ಪೆಷಲ್ ಅದಕ್ಕೆ ಇವತ್ತು? ನಾನಿವತ್ತು ತುಂಬ ಟೇಸ್ಟಿಯಾಗಿರೋ ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ವಾವ್, ಮಟನ್ ಚಾಪ್ಸಾ? ಹಾಗಾದರೆ ಬೇಗ ಸ್ಟಾರ್ಟ್ ಮಾಡಿ. ಅದಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬಾ. ಪುದೀನ, ಕೊತ್ತಂಬರಿ, ಟೊಮಟೊ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿಣ ಪುಡಿ, ಲವಂಗ, ಏಲಕ್ಕಿ, ಮೆಣಸು, ಸೋಂಕಾಳು, ಚಕ್ಕೆ, ಕಾಯಿ ತುರಿ, ಉಪ್ಪು ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ, ಕಡಲೆ, ಮಟನ್ ಮಸಾಲ, ಸಾಂಬಾರು ಪೌಡ್ರು, ಎಣ್ಣೆ ಮತ್ತು ಮಟನ್ನು. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಬಂದ್ಬಿಟ್ಟು ನಾನು ಒಂದು 4 ತೊಗೊಂಡಿದ್ದೀನಿ. ಈರುಳ್ಳಿ ಬಂದ್ಬಿಟ್ಟು ದಪ್ಪ ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ. ನಾನು ಮಟನ್ ಬಂದ್ಬಿಟ್ಟು 2 kg ತೊಗೊಂಡಿದ್ದೀನಿ, ಹಾಗಾಗಿ ನಾನು ಇಷ್ಟು ಹಾಕ್ಕೊತಿದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಫುಲ್ ನೈಸ್ ಆಗೋ ಥರ ರುಬ್ಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು. ಈಗ ರುಬ್ಕೊಂಡಾದಮೇಲೆ ನಾನು ಒಂದು ಕುಕ್ಕರ್ ತೊಗೊತೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇಲ್ಲಿ ಆಲ್ರೆಡಿ ಸ್ವಲ್ಪ ಮಟನಲ್ಲಿ ಚರ್ಬಿ ಇರೋದ್ರಿಂದ ನಾನು ಸ್ವಲ್ಪ ಎಣ್ಣೆ ತೊಗೊತೀನಿ. ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಹಾಕ್ಬಿಟ್ಟು 1-2 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಆದಮೇಲೆ ನಾನು ಇದಕ್ಕೇ ಮಟನ್ನ ತೊಳೆದ್ಬಿಟ್ಟು ಹಾಕ್ಕೊತೀನಿ. ಮಟನ್ನಲ್ಲಿರೋ ನೀರೆಲ್ಲ ಫುಲ್ ಡ್ರೈ ಆಗಬೇಕು, ಅಲ್ಲಿ ತನಕ ನಾವು ಮಟನ್ನ ಬೇಯಿಸ್ಕೋಬೇಕಾಗತ್ತೆ ಈರುಳ್ಳಿ ಖಾರದಲ್ಲಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಕೊಂಡು ನಾನು ಬಿಟ್ಕೊತೀನಿ ಒಂದು 5-10 ನಿಮಿಷ. ಅಷ್ಟರಲ್ಲಿ ನಾನು ಖಾರಕ್ಕೆ ರೆಡಿ ಮಾಡ್ಕೊತೀನಿ. ಚೆನ್ನಾಗಿ ಒಂದ್ಸಲ ತಿರ್ಸ್ಬಿಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ಕೊಳ್ಳೋಣ. ವಿಷಲೆಲ್ಲ ಹಾಕಬಾರ್ದು, ಜಸ್ಟ್ ಹಾಗೆ ಮುಚ್ಚಳ ಮುಚ್ಚಿ ಕ್ಲೋಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಟ್ಕೊಳ್ಳೋಣ. ಅಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಕಾಳು ಸ್ವಲ್ಪ ಅದನ್ನೆಲ್ಲ ಹಾಕಿ ಕಾಯಿ ತುರಿನ ಹಾಕ್ಕೊಳ್ಳೋಣ. ಕಾಯಿ ತುರಿನ ನೋಡಿ ಹಾಕ್ಕೊಳ್ಳೋಣ. ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕಡಲೆ ಕೂಡ ಹಾಕ್ಕೊಂಡು ಅದ್ರ ಜೊತೆ ಪುದೀನ, ಕೊತ್ತಂಬರಿ ಮತ್ತು ಟೊಮಟೊ, ಶುಂಠಿ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಟೊಮಟೊ ಬಂದ್ಬಿಟ್ಟು ನಾನು ಬರೀ 2 ತೊಗೊಂಡಿದ್ದೀನಿ. ಮಟನ್ ಸಾರಿಗೆಲ್ಲ ಜಾಸ್ತಿ ಟೊಮಟೊ ಹಾಕೋದ್ರಿಂದ ಚೆನ್ನಾಗಿರಲ್ಲ. ಜಸ್ಟ್ 2 ಟೊಮಟೊ ಹಾಕ್ಕೊಂಡಿದ್ದೀನಿ 2 kgಗೆ. ಅದ್ರ ಜೊತೆ ಸ್ವಲ್ಪ ಮೆಣಸು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ. ಈಗ ಕುಕ್ಕರ್ ಮುಚ್ಚಳ ತೆಗ್ದು ನೋಡೋಣ, ಮಟನ್ನು ಬೇಯ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ನಾನು ಮಟನ್ ಮಸಾಲ ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷದ ಕಾಲ ಬೇಯಿಸ್ಕೊತೀನಿ. ಮಟನ್ ಮಸಾಲ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತೆ ಕುಕ್ಕರ್ ಮುಚ್ಚಳನ ಮುಚ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ. 5 ನಿಮಿಷದ ಕಾಲ ಆದಮೇಲೆ ನಾವು ಓಪನ್ ಮಾಡಿಕೊಂಡು ಈ ಟೈಮಲ್ಲಿ ಕಸ್ತೂರಿ ಮೇಥಿನ ಹಾಕ್ಕೊತೀನಿ. ಕಸ್ತೂರಿ ಮೇಥಿ ಹಾಕ್ಕೊಂಡು ಇದ್ರ ಜೊತೆಗೇ ನಾನು ಸಾಂಬಾರು ಪೌಡ್ರು ಕೂಡ ಇವಾಗ ಹಾಕ್ಕೊತೀನಿ. ನಾನು ಸಾಂಬಾರು ಪೌಡ್ರು ಹಾಕಿ ನಾನು 4 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡ್ರು ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಸಾಂಬಾರು ಪೌಡ್ರು ಹಾಕಿ ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಮತ್ತೆ 1-2 ನಿಮಿಷ ಹಾಗೆ ಬೇಯಿಸ್ಕೊತೀನಿ. ಮುಚ್ಚಳ ಎಲ್ಲ ಮುಚ್ಚಲಿಕ್ಕೆ ಹೋಗಲ್ಲ. ಸಾಂಬಾರು ಪೌಡ್ರ್ ಹಾಕಿ ಒಂದು ಸಲ ಚೆನ್ನಾಗಿ ತಿರ್ಸಿ 1-2 ನಿಮಿಷದ ಕಾಲ ಹಾಗೆ ಬೇಯಿಸ್ಕೊಂಡಾದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊತೀನಿ ಮಸಾಲೆನ. ಗೀ ರೈಸ್ ಜೊತೆ, ವೈಟ್ ರೈಸ್ ಜೊತೆ, ಮುದ್ದೆ, ಚಪಾತಿ, ರೊಟ್ಟಿ, ದೋಸೆ ಯಾವುದೇ ರೀತಿ ಮಾಡಿಕೊಂಡ್ರು ನಾವು ತುಂಬ ಚೆನ್ನಾಗಿರುತ್ತೆ ಈ ಮಟನ್ ಚಾಪ್ಸ್ ಜೊತೆ. ಈಗ ನಾನು ನೀರು ಹಾಕ್ಕೊತೀನಿ. ನಾನು ಚಾಪ್ಸ್ ಮಾಡ್ತಿರೋದ್ರಿಂದ ತುಂಬ ನೀರು ಹಾಕ್ಲಿಕ್ಕೆ ಹೋಗಲ್ಲ. ಸ್ವಲ್ಪ ಅದು ಬೇಯಲಿಕ್ಕೆ ಸ್ವಲ್ಪ ಗೊಜ್ಜಾದರೆ ಸಾಕು. ಆ ರೀತಿ ನಾನು ನೋಡಿ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡಾದಮೇಲೆ ನಾನು ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊತೀನಿ. ಸಪ್ಪೆ ಆಗಿತ್ತು, ಹಾಗಾಗಿ ಉಪ್ಪು ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೊಂಡ್ರೆ ರೆಡಿ ಆಗುತ್ತೆ ಟೇಸ್ಟಿಯಾಗಿರೋ ಮಟನ್ ಚಾಪ್ಸ್.
ಮಟನ್ ಚಾಪ್ಸ್ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಬೇಕಾ? ಹಾಗಾದರೆ ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅತ್ತಿಗೆ ನಾದಿನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.